ಯೇಸು ಕ್ರಿಸ್ತನ ಪುನರುತ್ಥಾನದ ಈ ಪ್ರಥಮ ಆರಾಧನೆಯನ್ನು ನಾವೆಲ್ಲರೂ ಎದ್ದು ನಿಂತು ಆರಂಭ ಮಾಡೋಣ. ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನು, ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ. ನಮ್ಮ ಆರಾಧನೆಯ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೈಕ ದೇವರ ನಾಮದಲ್ಲಿ ಆಗಲಿ. ಆಮೇನ್. ಈ ಪುನರುತ್ಥಾನದ ಪ್ರಥಮ ಆರಾಧನೆಗೆ ಸೇರಿ ಬಂದಿರುವಂಥ ನಿಮ್ಮೆಲ್ಲರನ್ನ ಹಾಗೂ ಆನ್ಲೈನ್ನ ಮೂಲಕ ನಮ್ಮೊಂದಿಗೆ ಆರಾಧನೆಯಲ್ಲಿ ಜೊತೆಗೂಡಿದ ಪ್ರತಿಯೊಬ್ಬರನ್ನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಾನು ವಂದಿಸಿ ಸ್ವಾಗತಿಸುವವನಾಗಿದ್ದೇನೆ. ನಾವು ದೇವರನ್ನು ಸ್ತುತಿಸಿ ಕೊಂಡಾಡುವಂತೆ ತುಳು ಸಂಗೀತದಲ್ಲಿ 85ನೇ ಸಂಗೀತವನ್ನು ಹಾಡೋಣ. ತುಳು ಸಂಗೀತದಲ್ಲಿ 85, ಹಲ್ಲೇಲೂಯ ಸಂತೋಷ ಇತ್ತಿದಿನ, ಹಲ್ಲೇಲೂಯ ಕ್ರಿಸ್ತೇಸು ಲಕ್ಕಿಯೇ, ನಂಕಿಜ್ಜಿ ಸಾವು ನನ್ನ ಬಲಹೀನ, ನಿಜಾದ ಪೋಂಡು ಹರ್ಷ ಮಳ್ಪುಲೆ, ಪಾತಾಳ ನಿನ್ನ ಜಯ ಓಳು ಉಂಡು, ಓ ಸಾವು ನಿನ್ನ ಕೊಂಡಿ ಪೋಲಿಂಡ, ಕ್ರಿಸ್ತೇಸು ಗೋರಿ ಇತ್ತೆ ಖಾಲಿ ಉಂಡು, ಸಂಪೂರ್ಣ ಜಯ ಆಯಗ ತುಂಡ. ತುಳು ಸಂಗೀತದಲ್ಲಿ 85ನೇ ಸಂಗೀತದ ಮೊದಲಿನ 2 ಚರಣಗಳನ್ನು ನಾವು ಒಟ್ಟಾಗಿ ಹಾಡೋಣ. ಪ್ರಾರ್ಥನೆ ಮಾಡೋಣ. ಅನಂತ ಸ್ತುತಿ ಪಾತ್ರನಾದ ರಕ್ಷಕನೇ,
ಜಯವೀರನಾಗಿ ಸಮಾಧಿಯಿಂದ ಎದ್ದು ಬಂದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನೇ, ನೀನು ಪುನರುತ್ಥಾನವೂ ಜೀವವೂ ಆಗಿದ್ದಿ. ನಿನ್ನ ಅಗಾಧವಾದ ಪ್ರೀತಿ ಕರುಣೆಗಳಿಗಾಗಿ ಈ ಹೊತ್ತು ನಿನ್ನನ್ನು ಸ್ತುತಿಸಿ ಘನಪಡಿಸುತ್ತಿರುವ ನಮ್ಮೊಳಗೆ ಇಂದಿನಿಂದ ವಾಸ ಮಾಡಬೇಕೆಂದು ಬೇಡಿಕೊಳ್ಳುತ್ತೇವೆ. ನಿನ್ನ ಪವಿತ್ರಾತ್ಮನ ಶಕ್ತಿಯ ಮೂಲಕ ನಮ್ಮನ್ನು ಪಾಪ ನಿದ್ರೆಯಿಂದ ಎಬ್ಬಿಸು. ನಮ್ಮ ಮರ್ತ್ಯ ದೇಹದಲ್ಲಿ ಇನ್ನೂ ಹುದುಗಿಕೊಂಡಿರುವ ದುರಾಶೆಗಳನ್ನೆಲ್ಲ ಅಡಗಿಸು. ಯಥಾರ್ಥವಾದ ಪಶ್ಚಾತ್ತಾಪದಿಂದಲೂ ನಿಷ್ಕಪಟವಾದ ನಂಬಿಕೆಯಿಂದಲೂ ನಿನ್ನ ಮುಂದೆ ಹೊಸಬರಾಗಿ ನಡೆದುಕೊಳ್ಳುವಂತೆ ನಮ್ಮನ್ನು ಬಲಪಡಿಸು. ಪರಾಕ್ರಮಶಾಲಿಯೇ, ನಮ್ಮಲ್ಲಿರುವ ಲೌಕಿಕ ಭಾವವನ್ನೆಲ್ಲ ಸೋಲಿಸಿ ಕಿತ್ತು ಹಾಕು. ನೀನು ಮಾತು ಕೊಟ್ಟಂತೆ ಲೋಕಾಂತ್ಯದವರೆಗೂ ನಿನ್ನ ಭಕ್ತರೊಡನೆ ಇರು. ಶಕ್ತಿ, ಆದರಣೆ, ಜಯ, ನಿತ್ಯಾನಂದ, ಸೌಭಾಗ್ಯ ಈ ಮೊದಲಾದ ದಿವ್ಯ ವರಗಳು ಅಡಕವಾಗಿರುವ ನಿನ್ನ ಪರಿಪೂರ್ಣ ಶಾಂತಿಯನ್ನು ದಯಪಾಲಿಸು. ಪ್ರಭುವಾದ ಯೇಸುವೆ, ನಮ್ಮ ದಿವ್ಯ ನಾಯಕನೇ, ನೀನು ತಿರುಗಿ ಪ್ರತ್ಯಕ್ಷನಾಗುವಾಗ ನಾವು ನಿನ್ನೊಡನೆ ನಿನ್ನ ಮಹಿಮೆಯಲ್ಲಿ ಪ್ರತ್ಯಕ್ಷರಾಗುವ ಹಾಗೆ ದಯಪಾಲಿಸು. ಈಗ ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು, ಮರಣಾಧೀನವಾಗಿರುವ ಈ ಶರೀರವು ಅಮರತ್ವವನ್ನು ಧರಿಸಿಕೊಳ್ಳುವುದು. ಈಗ ಹೋರಾಟ ಸಂಕಟಗಳಲ್ಲಿ ನಿನ್ನನ್ನು ನಿನ್ನ ಪುನರುತ್ಥಾನದ ಬಲವನ್ನು ಆಧಾರ ಮಾಡಿಕೊಂಡಿರುವ ಎಲ್ಲರೂ ಆಗ ಕೂಡಿ ಹಿಗ್ಗಿಕೊಂಡು ಆರ್ಭಟ ಧ್ವನಿಯಿಂದ, ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ, ಪಾತಾಳವೇ ನಿನ್ನ ಜಯವೆಲ್ಲಿ, ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ನಮ್ಮ ಜಯವನ್ನು ಕೊಡುವ ದೇವರಿಗೆ ಸ್ತೋತ್ರ ಎಂದು ಹೇಳುವರು. ಆಮೇನ್. ಇಂದಿನ ಆರಾಧನೆಗೆ ನೇಮಕವಾಗಿರುವ ವೇದ ಪಾರಾಯಣವು ಈಗ ಸಭಾ ಹಿರಿಯರಿಂದ ಓದಲಾಗುವುದು. ತಮಗೆಲ್ಲರಿಗೂ ಪುನರುತ್ಥಾನ ಹಬ್ಬದ ಶುಭಾಶಯಗಳು. ಪುನರುತ್ಥಾನ ಹಬ್ಬದ ಮೊದಲನೆಯ ಆರಾಧನೆಗೆ ನೇಮಕವಾದ ಸತ್ಯವೇದದ ಪಾರಾಯಣ ಪಾಠವು ಹಳೆ ಒಡಂಬಡಿಕೆಯಲ್ಲಿ ಕೀರ್ತನೆಗಳು 16ನೇ ಅಧ್ಯಾಯ 8ನೇ ವಚನದಿಂದ 11ನೇ ವಚನದವರೆಗೆ. ಕೀರ್ತನೆಗಳು 16ನೇ ಅಧ್ಯಾಯ 8ನೇ ವಚನದಿಂದ 11ನೇ ವಚನದವರೆಗೆ. ನಾನು ಯೆಹೋವನನ್ನು ಯಾವಾಗಲೂ ನನ್ನೆದುರಿಗೆ ಇಟ್ಟುಕೊಂಡಿದ್ದೇನೆ. ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಆದ ಕಾರಣ ನನ್ನ ಹೃದಯವು ಹರ್ಷಿಸುತ್ತದೆ, ನನ್ನ ಮನವು ಉಲ್ಲಾಸಗೊಳ್ಳುತ್ತದೆ, ನನ್ನ ಶರೀರವು ಸುರಕ್ಷಿತವಾಗಿರುವುದು. ಯಾಕಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಅಧೋಲೋಕವನ್ನು ನೋಡಗೊಡಿಸುವುದಿಲ್ಲ. ನೀನು ನನಗೆ ಜೀವಮಾರ್ಗವನ್ನು ತಿಳಿಯಪಡಿಸುವಿ. ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ಕರ್ತನನ್ನು ಸ್ತುತಿಸುವಂತೆ ಕನ್ನಡ ಸಂಗೀತ 97. ಕನ್ನಡ ಸಂಗೀತ 97. ನಾನು ನಂಬಿಕೊಳ್ಳುವ ನನ್ನ ಕರ್ತ ಬಾಳುತ್ತಾನೆ, ಮೃತ್ಯುವಿನ ರಾಜ ಭಯವ ಪರಿಹಾರ ಮಾಡಿದ್ದಾನೆ. ಗಾಢ ಕತ್ತಲೆಯೊಳಗೆ ನನ್ನ ಬೆಳಕಾತನೆ. ಮೊದಲನೇ 2 ಚರಣ ಹಾಡಿರಾಗ ಮಾಡು.
ಮತ್ತು ಹೊಸ ಒಡಂಬಡಿಕೆಯಲ್ಲಿ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 35ನೇ ವಚನದಿಂದ 49ನೇ ವಚನದವರೆಗೆ. ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 35ನೇ ವಚನದಿಂದ 49ನೇ ವಚನದವರೆಗೆ. ಸತ್ತವರು ಯಾವ ಸ್ಥಿತಿಯಲ್ಲಿ ಎದ್ದು ಬರುವರೆಂಬುದನ್ನು ಕುರಿತದ್ದು. ಸತ್ತವರು ಹೇಗೆ ಎಬ್ಬಿಸಲ್ಪಡುತ್ತಾರೆ, ಎಂಥ ದೇಹದಿಂದ ಬರುತ್ತಾರೆ ಎಂದು ಒಬ್ಬನು ಕೇಳಾನು. ಮೂಢನು ನೀನು ಬಿತ್ತುವ ಬೀಜವು ಸಾಯದಿದ್ದರೆ ಜೀವಿತವಾಗುವುದಿಲ್ಲ. ನೋಡು, ಒಂದು ವೇಳೆ ಗೋಧಿಯನ್ನಾಗಲಿ ಬೇರೆ ಯಾವುದೋ ಬೀಜವನ್ನಾಗಲಿ ಬಿತ್ತುವಾಗ ಬರೀ ಕಾಳನ್ನೇ ಹೊರತು ಮುಂದೆ ಆಗಬೇಕಾದ ದೇಹವನ್ನು ಬಿತ್ತುವುದಿಲ್ಲ. ಆದರೆ ದೇವರು ತನ್ನ ಇಷ್ಟದಂತೆ ಅದಕ್ಕೆ ದೇಹವನ್ನು ಕೊಡುತ್ತಾನೆ. ಒಂದೊಂದು ಬೀಜಕ್ಕೆ ಅದರದರ ದೇಹವನ್ನು ಕೊಡುತ್ತಾನೆ. ಎಲ್ಲ ಶರೀರಗಳು ಒಂದೇ ವಿಧವಾದವುಗಳಲ್ಲ. ಮನುಷ್ಯನ ಶರೀರ ಬೇರೆ, ಪಶುಗಳ ಶರೀರ ಬೇರೆ, ಪಕ್ಷಿಗಳ ಶರೀರ ಬೇರೆ, ಮೀನುಗಳದು ಬೇರೆ. ಇದಲ್ಲದೆ ಪರಲೋಕದ ದೇಹಗಳುಂಟು, ಭೂಲೋಕದ ದೇಹಗಳುಂಟು. ಆದರೆ ಪರಲೋಕದ ದೇಹಗಳ ಮಹಿಮೆ ಬೇರೆ, ಭೂಲೋಕದ ದೇಹಗಳ ಮಹಿಮೆ ಬೇರೆ. ಸೂರ್ಯನ ಮಹಿಮೆ ಒಂದು ವಿಧ, ಚಂದ್ರನ ಮಹಿಮೆ ಮತ್ತೊಂದು ವಿಧ, ನಕ್ಷತ್ರಗಳ ಮಹಿಮೆ ಇನ್ನೊಂದು ವಿಧ. ಮಹಿಮೆಯಲ್ಲಿ ಒಂದು ನಕ್ಷತ್ರಕ್ಕೂ ಇನ್ನೊಂದು ನಕ್ಷತ್ರಕ್ಕೂ ಹೆಚ್ಚು ಕಡಿಮೆ ಉಂಟಷ್ಟೇ. ಸತ್ತರಿಗಾಗುವ ಪುನರುತ್ಥಾನವು ಅದೇ ಪ್ರಕಾರವಾಗಿರುವುದು. ದೇಹವು ಲಯಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ನಿರ್ಲಯಾವಸ್ಥೆಯಲ್ಲಿ ಎದ್ದು ಬರುವುದು. ಹೀನಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಮಹಿಮೆಯಲ್ಲಿ ಎದ್ದು ಬರುವುದು. ನಿರ್ಬಲಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಬಲಾವಸ್ಥೆಯಲ್ಲಿ ಎದ್ದು ಬರುವುದು. ಪ್ರಾಕೃತ ದೇಹವಾಗಿ ಬಿತ್ತಲ್ಪಡುತ್ತದೆ, ಆತ್ಮಿಕ ದೇಹವಾಗಿ ಎದ್ದು ಬರುವುದು. ಪ್ರಾಕೃತ ದೇಹವಿರುವುದಾದರೆ ಆತ್ಮಿಕ ದೇಹವೂ ಇರುವುದು. ಮೊದಲನೇ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದದೇ ಅಲ್ಲ, ಕಡೆ ಆದಾಮನು ಬದುಕಿಸುವ ಆತ್ಮನು. ಆತ್ಮಿಕವಾದದ್ದು ಮೊದಲನೇದಲ್ಲ, ಪ್ರಾಕೃತವಾದದ್ದು ಮೊದಲನೆಯದು, ಆಮೇಲೆ ಆತ್ಮಿಕವಾದದ್ದು. ಮೊದಲನೇ ಮನುಷ್ಯನು ಭೂಮಿಯೊಳಗಿನ ಉತ್ಪನ್ನನಾಗಿ ಮಣ್ಣಿಗೆ ಸಂಬಂಧಪಟ್ಟವನು. ಎರಡನೇ ಮನುಷ್ಯನು ಪರಲೋಕದಿಂದ ಬಂದವನು. ಮಣ್ಣಿನಿಂದ ಹುಟ್ಟಿದವನು ಎಂಥವನೋ ಮಣ್ಣಿಗೆ ಸಂಬಂಧಪಟ್ಟವರು ಅಂಥವರೇ. ಪರಲೋಕದಿಂದ ಬಂದಾತನು ಎಂಥವನೋ ಪರಲೋಕ ಸಂಬಂಧಪಟ್ಟವರು ಅಂಥವರೇ. ನಾವು ಮಣ್ಣಿನಿಂದ ಹುಟ್ಟಿದವನ ಸಾರೂಪ್ಯವನ್ನು ಧರಿಸಿಕೊಂಡವರ ಪ್ರಕಾರ ಪರಲೋಕದಿಂದ ಬಂದಾತನ ಸಾರೂಪ್ಯವನ್ನು ಧರಿಸಿಕೊಳ್ಳಬೇಕು. ಈ ದಿನಕ್ಕೆ ನೇಮಕವಾದ ಸತ್ಯವೇದದ ಪಾರಾಯಣ ಪಾಠವು ಓದಿ ಮುಕ್ತಾಯವಾಯಿತು. ಕನಿಕರವುಳ್ಳ ತಂದೆಯಾದ ದೇವರು ತನ್ನ ವಾಕ್ಯದಲ್ಲಿ ತನ್ನ ಪರಿಪೂರ್ಣ ಪ್ರೀತಿಯನ್ನು ನಮಗೆ ಪ್ರಕಟ ಮಾಡಿಕೊಟ್ಟು ಕ್ರಿಸ್ತ ಯೇಸುವಿನ ಮೂಲಕ ತೋರಿ ಬಂದ ತನ್ನ ಕೃಪಾತಿಶಯದಲ್ಲಿ ಪಾಲುಗಾರರಾಗುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ. ಆದುದರಿಂದ ಆತನಲ್ಲಿಟ್ಟಿರುವ ನಿಮ್ಮ ವಿಶ್ವಾಸವನ್ನು ನನ್ನ ಕೂಡ ಅರಿಕೆ ಮಾಡಿರಿ ಎಂಬುದಾಗಿ ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನಾವೆಲ್ಲರೂ ಎದ್ದು ನಿಂತು ಅಪೊಸ್ತಲಿಕ ವಿಶ್ವಾಸ ಪ್ರಮಾಣವನ್ನು ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ ಮೂರನೇ ದಿನದಲ್ಲಿ ಸತ್ತವರೊಳಗಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟು ಎಂಬುದನ್ನು ನಂಬುತ್ತೇನೆ. ಆಮೇನ್. ದಯವಿಟ್ಟು ಸಭೆಯವರು ಕುಳಿತುಕೊಳ್ಳ್ರಿ. ತಮ್ಮೆಲ್ಲರಿಗೂ ಸಭಾ ಪಾಲಕರುಗಳು, ಸಭಾ ಹಿರಿಯರು ಹಾಗೂ ಸಭೆಯ ಎಲ್ಲ ಸಮಿತಿಗಳ ವತಿಯಿಂದ ಪುನರುತ್ಥಾನ ಹಬ್ಬದ ಶುಭಾಶಯಗಳು. ಇಂದು ಬೆಳಗ್ಗೆ 9 ಗಂಟೆಗೆ ಪುನರುತ್ಥಾನ ಹಬ್ಬದ 2ನೆಯ ಆರಾಧನೆಯನ್ನು ನಡೆಸಲಾಗುವುದು. ಸಭಿಕರೆಲ್ಲರೂ ಭಾಗವಹಿಸಿ ದೇವರ ಆಶೀರ್ವಾದ ಪಡೆದುಕೊಳ್ಳುವಂತೆ ವಿನಂತಿ. ಇಂದು ಸಂಜೆ 6 ಗಂಟೆಗೆ VBS ಸಮಾರೋಪ ಸಮಾರಂಭದ ಕಾರ್ಯಕ್ರಮವನ್ನು ದೇವಾಲಯದಲ್ಲಿ ನಡೆಸಲಾಗುವುದು. ಸಭಿಕರೆಲ್ಲರೂ ಭಾಗವಹಿಸಿ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ.
ನಾವು ತಂದಿರುವ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸುವಂತೆ ಕನ್ನಡ ಸಂಗೀತದಲ್ಲಿ 87ನೇಯ ಸಂಗೀತವನ್ನು ಹಾಡೋಣ. ಕನ್ನಡ ಸಂಗೀತದಲ್ಲಿ 87. ಗಟ್ಟಿಯಾದ ಬಂಡೆಯಲ್ಲಿ ಸಮಾಧಿಯೊಡೆದು ಅಮೂಲ್ಯ ಬೀಜವನ್ನು ಯೋಸೇಫ ನಿಟ್ಟನು. 87ನೇ ಕನ್ನಡ ಸಂಗೀತದ ಸಾಕಷ್ಟು ಚರಣಗಳನ್ನು ಹಾಡುವಾಗ ನಮ್ಮ ಕಾಣಿಕೆ ಕೂಡಿಸಲಾಗುವುದು. ನಾವು ಸಲ್ಲಿಸಿದ ಕಾಣಿಕೆಯನ್ನು ದೇವರ ಹಸ್ತಗಳಲ್ಲಿ ಸಮರ್ಪಿಸುತ್ತಾ ನಾವೆದ್ದು ನಿಂತು ಪ್ರಾರ್ಥನೆ ಮಾಡೋಣ. ದೇವರೇ, ಎಲ್ಲ ಒಳ್ಳೆಯ ದಾನಗಳಿಗೆ ಮೂಲ ಕಾರಣನಾದ ನಮ್ಮ ಪರಲೋಕದ ತಂದೆಯೇ, ನಿನ್ನ ಸಭೆಯು ಈಗ ಸಮರ್ಪಿಸಿರುವ ಈ ಅಲ್ಪ ಕಾಣಿಕೆಯನ್ನು ಪಾವನ ಮಾಡು. ಇದನ್ನು ನಿನಗೆ ಮೆಚ್ಚುಗೆಯಾದ ಯಜ್ಞವನ್ನಾಗಿ ಸ್ವೀಕರಿಸಿ ನಿನ್ನ ಮಹಿಮೆಗಾಗಿ ಉಪಯೋಗಿಸು. ಕಳೆದ ವಾರದಲ್ಲಿ ತಮ್ಮ ಜನ್ಮದಿನವನ್ನು, ವಿವಾಹದ ವಾರ್ಷಿಕೋತ್ಸವವನ್ನು, ಇನ್ನಿತರ ಶುಭ ದಿನಗಳನ್ನು ಕಂಡಂಥವರನ್ನು ಸಹ ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇವೆ. ಪ್ರಭುವೇ, ಮುಂದಿನ ದಿನಗಳಲ್ಲಿಯೂ ಅವರನ್ನು ಆಶೀರ್ವದಿಸಿ ಕಾಪಾಡು. ನಿನ್ನ ದಯಾಜ್ಯೋತಿಯಿಂದ ಅವರನ್ನು ನಡೆಸಿ ನಿನ್ನ ಮಹಿಮೆಯುಳ್ಳ ರಾಜ್ಯಕ್ಕೆ ಸಿದ್ಧಪಡಿಸು. ತಂದೆ, ದಯವಿಟ್ಟು ನಮ್ಮ ಪ್ರಾರ್ಥನೆಯನ್ನು ಲಾಲಿಸಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನಲ್ಲಿ ನಾವು ಬೇಡಿಕೊಳ್ಳುವಂಥವರಾಗಿದ್ದೇವೆ. ಪುನರುತ್ಥಾನವನ್ನು ಹೊಂದಿದಂಥ ಯೇಸು ಸ್ವಾಮಿಯೇ, ಈ ಸುಂದರವಾದಂಥ ಬೆಳಗಿನ ಜಾವಕ್ಕಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುವಂಥವರಾಗಿದ್ದೇವೆ. ಮರಣವನ್ನು ಜಯಿಸಿ ಗೋರಿಯನ್ನು ಒಡೆದು ಪುನರುತ್ಥಾನದ ಪ್ರಥಮ ಫಲವಾಗಿ ನೀನು ಎದ್ದು ಬಂದಾತನಾಗಿದ್ದೀಯಪ್ಪ.
ಈ ಬೆಳಗಿನ ಜಾವದಲ್ಲಿ ಸೇರಿ ಬಂದಿರುವಂಥ ನಾವೆಲ್ಲರೂ ಒಮ್ಮನಸ್ಸಿನಿಂದ ಆ ನಿನ್ನ ಪುನರುತ್ಥಾನಕ್ಕಾಗಿ ನಾವು ನಿನಗೆಲ್ಲ ಮಹಿಮೆಯನ್ನು ಸಲ್ಲಿಸುವಂಥವರಾಗಿದ್ದೇವೆ. ಆ ಪುನರುತ್ಥಾನದ ನಿರೀಕ್ಷೆಯಿಂದ ನಮ್ಮೊಬ್ಬೊಬ್ಬರ ಹೃದಯ ಜೀವಿತಗಳನ್ನು ನೀನು ತುಂಬಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಲೋಕದಾದ್ಯಂತ ಇರುವಂಥ ಸಭೆಗೆ ಬೇಕಾಗಿರುವಂಥ ನಿನ್ನ ಪುನರುತ್ಥಾನದ ಶಕ್ತಿಯ ಬಲವನ್ನು ಅನುಗ್ರಹಿಸು. ಬರುವಂಥ ಎಲ್ಲ ಹಿಂಸೆಗಳಲ್ಲಿ, ವಿರೋಧಗಳಲ್ಲಿ ಸ್ವಾಮಿ, ಪುನರುತ್ಥಾನದ ಬಲದಿಂದ ತುಂಬಿದಂಥ ಸಭೆ ಧೈರ್ಯದಿಂದ ನಿಂತು ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಅದನ್ನೆಲ್ಲವನ್ನು ಎದುರಿಸಿ ಜಯಿಸಲಿಕ್ಕಾಗುವಂತೆ ಕೃಪೆಯನ್ನು ಕರುಣಿಸು ಎಂಬುದಾಗಿ ನಾನೆಲ್ಲ ಪ್ರಾರ್ಥಿಸ್ತೇವೆ. ಅನೇಕ ವಿಧವಾದ ಭಿನ್ನಹ ಪ್ರಾರ್ಥನೆಗಳೊಡನೆ ಈ ಬೆಳಗಿನ ಜಾವ ಅನೇಕರು ಇಲ್ಲಿ ಬಂದಿರುವಾಗ ನಿನ್ನ ಚಿತ್ತಾನುಸಾರ ಅವರ ಎಲ್ಲ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಅನುಗ್ರಹಿಸು ಎಂಬುದಾಗಿ ನಾವು ಪ್ರಾರ್ಥಿಸುವಂಥವನಾಗಿದ್ದೇನೆ. ನಡೀಲಿಕ್ಕಿರುವಂಥ 2ನೇ ಆರಾಧನೆಯಲ್ಲಿಯೂ ಕೂಡ ನಿನ್ನ ಬಲವಾದ ಪ್ರಸನ್ನತೆ ಇರಲಿ. ನಿನ್ನ ವಾಕ್ಯಗಳ ಮುಖಾಂತರ ನಮ್ಮೆಲ್ಲರೊಂದಿಗೆ ನೀನು ಮಾತನಾಡು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುವಂಥವನಾಗಿದ್ದೀನಪ್ಪ. ಕಷ್ಟದಲ್ಲಿ, ಕಣ್ಣೀರಿನಲ್ಲಿ, ಹೋರಾಟದಲ್ಲಿರುವಂಥ ನಮ್ಮ ಸಭೆ ಎಲ್ಲ ವ್ಯಕ್ತಿಗಳನ್ನು ನೆನಪು ಮಾಡಿಕೊಳ್ತೇವೆ. ದೇವರೇ, ಅವರಿಗೆ ಬೇಕಾಗಿರುವಂಥ ನಿನ್ನ ಸಂತೈಸುವಿಕೆಯನ್ನು, ನಿನ್ನ ಸಮಾಧಾನವನ್ನು, ನಿನ್ನ ಪುನರುತ್ಥಾನದ ಶಕ್ತಿಯ ಮೂಲಕ ಬೇಕಾಗಿರುವಂಥ ಬಿಡುಗಡೆಯನ್ನು ದಯಪಾಲಿಸು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಸಭೆಯ ಮೂಲಕ ನಡೆಯುವಂಥ ಎಲ್ಲ ಸೇವೆಗಳಲ್ಲಿ ನಿನ್ನ ಬಲವಾದ ಪ್ರಸನ್ನತೆ ಇರಲಿ. ಲೋಕಕ್ಕೆ ಬೆಳಕಾಗಿ ಅನೇಕರನ್ನು ನಿನ್ನೆಡೆಗೆ ನಡೆಸುವಂಥ ಸೇವೆಯನ್ನು ನಾವೆಲ್ಲರೂ ಪ್ರಾಮಾಣಿಕರಾಗಿ ಮಾಡಲಿಕ್ಕಾಗುವಂಥ ಕೃಪೆಯನ್ನು ಕರುಣಿಸು ಎಂಬುದಾಗಿ ನಾವು ಬೇಡುವಂಥವರಾಗಿದ್ದೇವೆ. ಪರಿಶುದ್ಧನಾಗಿರುವಂಥ ತಂದೆಯೇ, ವಿಶೇಷವಾಗಿ ಅಪ್ಪ, ನಿನ್ನ ನಂಬಿದಂಥ ಅನೇಕ ನಮ್ಮ ಸಭೆಯ ಯವನಸ್ಥ ಮಕ್ಕಳು ತಮ್ಮ SSLC ಪರೀಕ್ಷೆಗಳನ್ನು ಬರೆದು ಅದರ ಫಲಿತಾಂಶಕ್ಕಾಗಿ ಎದುರು ನೋಡುತ್ತಲಿರುವಾಗ ದೇವರೇ, ನಿನ್ನ ಕೃಪೆ ಕರುಣೆಯನ್ನು ಆ ಎಲ್ಲ ಯವನಸ್ಥ ಮಕ್ಕಳಿಗೆ ಕರುಣಿಸು. ಒಳ್ಳೆಯ ಫಲಿತಾಂಶವನ್ನು ಪಡೆದವರಾಗಿ ನಿನ್ನ ಮೂಲಕ ನಿನ್ನ ಕೃಪೆಯಿಂದ ಸುಂದರ ಭವಿಷ್ಯತ್ತನ್ನು ಹೊಂದಿ ಆ ಎಲ್ಲ ಮಕ್ಕಳು ನಿನಗಾಗಿ ಜೀವಿಸುವಂಥ ಕೃಪೆಯನ್ನು ಕರುಣಿಸೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಮುಂದುವರೆದು ನಿನ್ನ ವಾಕ್ಯಗಳನ್ನು ಧ್ಯಾನಿಸಲಿಕ್ಕಿರುವಾಗ ನಿನ್ನ ವಾಕ್ಯ ಸಂದೇಶ ನೀಡಲಿಕ್ಕಿರುವಂಥ ಪ್ರಿಯ ಸೇವಕರನ್ನು ಕರುಣಿಸು. ಕಳೆದ 1 ವಾರದಿಂದ ನಮ್ಮ ಮಧ್ಯದಲ್ಲಿ ಅವರು ಸಲ್ಲಿಸಿದ ಸೇವೆಗಾಗಿ ನಿನಗೆ ಸ್ತೋತ್ರ. ಮುಂದಿನ ದಿನಗಳಲ್ಲಿಯೂ ಕೂಡ ನಿನ್ನ ವಾಕ್ಯದಿಂದ, ನಿನ್ನ ವಾಕ್ಯದ ಪ್ರಕಟಣೆಗಳಿಂದ, ಒಳ್ಳೆಯ ಆರೋಗ್ಯದಿಂದ ಅವರನ್ನು ತುಂಬಿಸಿ ಅನೇಕ ಆತ್ಮಗಳ ರಕ್ಷಣೆಗಾಗಿ, ಅನೇಕ ಜನರ ಆಶೀರ್ವಾದಕ್ಕಾಗಿ ಅವರನ್ನು ಉಪಯೋಗಿಸು. ಅವರ ವೈಯಕ್ತಿಕ, ಕೌಟುಂಬಿಕ ಎಲ್ಲ ಅಗತ್ಯತೆಗಳನ್ನು ಪೂರೈಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹೀಗೆ ಸ್ವಾಮಿ, ನಾವೆಲ್ಲರೂ ಸಹ ನೀನು ನಮಗೆ ಕೊಟ್ಟಿರುವಂಥ ಜವಾಬ್ದಾರಿಯನ್ನು, ಸೇವೆಯನ್ನು, ನಿನ್ನನ್ನು ಮಹಿಮೆ ಪಡಿಸುವಂಥ ಕಾರ್ಯವನ್ನು ಈ ಲೋಕದಲ್ಲಿ ಭಯಭಕ್ತಿಯುಳ್ಳವರಾಗಿ ಮಾಡಿ ಕೊನೆಯ ದಿನದಲ್ಲಿ ಸ್ವಾಮಿ ನಿನ್ನೆದುರಿಗೆ ನಿನ್ನ ಪುನರುತ್ಥಾನದ ಶಕ್ತಿಯಲ್ಲಿ ನಾವು ಎದ್ದವರಾಗಿ ನಿಲ್ಲುವಾಗ ಬಲ ನಂಬಿಗಸ್ತನಾದ ಒಳ್ಳೆಯ ಆಳು ನೀನು, ದಣಿಯ ಸೌಭಾಗ್ಯದಲ್ಲಿ ಸೇರು ಎನ್ನುವಂಥ ಮಾತನ್ನು ಕೇಳಿಸಿಕೊಳ್ಳಿಕ್ಕಾಗುವಂಥ ಶ್ರೇಷ್ಠ ಕೃಪೆಯನ್ನು ಕರುಣಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಮ್ಮ ಎಲ್ಲ ದಿನಗಳಲ್ಲಿ ನೀನೇ ನಮ್ಮೊಂದಿಗಿದ್ದುಕೊಂಡು ನಡೆಸು. ನಮ್ಮ ಮೂಲಕ ನೀನು ಮಹಿಮೆ ಹೊಂದಿಕೋ. ಪುನರುತ್ಥಾನ ಹೊಂದಿದಂಥ ಯೇಸುವಿನ ಜೀವವುಳ್ಳ ನಾಮದಲ್ಲಿ ನಂಬಿಕೆಯಿಂದ, ದೀನತೆಯಿಂದ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇನೆ ಪರಲೋಕದ ತಂದೆಯೇ, ಆಮೇನ್. ನಾವು ದೇವರ ವಾಕ್ಯದ ಸಂದೇಶವನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ನಮ್ಮ ಹೃದಯವನ್ನು ಸಿದ್ಧಪಡಿಸಿಕೊಳ್ಳುವಂತೆ ಕನ್ನಡ ಸಂಗೀತದಲ್ಲಿ 100ನೆಯ ಸಂಗೀತವನ್ನು ಹಾಡೋಣ. ಕನ್ನಡ ಸಂಗೀತದಲ್ಲಿ 100ನೆಯ ಸಂಗೀತ, ಜೀವರಾಜ ಮೃತ್ಯು ತ್ರಾಣ ಮುರಿದಾಕಿದ, ಗೋರಿಯೊಳಗಿಂದು ತಾನವಾಗಿ ಜಯಿಸಿದ. 100ನೇ ಕನ್ನಡ ಸಂಗೀತದ ಮೊದಲಿನ 2 ಚರಣಗಳನ್ನು ನಾವು ಒಟ್ಟಾಗಿ ಹಾಡೋಣ. ಅದಾದ ಮೇಲೆ ನಮ್ಮ ಮಧ್ಯದಲ್ಲಿರುವಂಥ ದೇವ ಸೇವಕರಾಗಿರುವಂಥ ಪಾಸ್ಟರ್ ಇಮ್ಯಾನುವೆಲ್ ವಿಜಯ ಪ್ರಕಾಶ್ ಅವರು ದೇವರ ವಾಕ್ಯದ ಸಂದೇಶವನ್ನು ನೀಡುವಂತೆ ನಾನು ಪ್ರೀತಿಯಿಂದ ಕೇಳಿಕೊಳ್ತೇನೆ.
ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಯೇಸುವೇ, ಈ ಪುನರುತ್ಥಾನ ದಿನಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಿನ್ನ ಅಪಾರವಾದಂಥ ತ್ಯಾಗದ ಫಲವಾದಂಥ ಈ ಪುನರುತ್ಥಾನಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನಿರೀಕ್ಷೆ ಇಲ್ಲದ ಬದುಕಿಗೆ ನಿರೀಕ್ಷೆಯನ್ನು ಕೊಟ್ಟ ಯೇಸುವೆ, ಕೊಳೆತ ದೇಹವನ್ನು ತೆಗೆದು ಜೀವನ ತುಂಬಿದ ಯೇಸುವೆ, ನಿನಗೆ ಕೋಟಿ ಕೋಟಿ ಸ್ತೋತ್ರ. ಈ ಪುನರುತ್ಥಾನದ ಈ ಒಂದು ವಿಶೇಷವಾದ ಆರಾಧನೆ ಮೂಲಕವಾಗಿ ನಮ್ಮನ್ನು ಆಶೀರ್ವದಿಸು. ಈಗ ನಿನ್ನ ವಾಕ್ಯವಾದ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡು. ನಿನ್ನ ದಾಸನನ್ನು ಶಿಲ್ಬೆಯಿಂದ ಮರೆ ಮಾಡು. ಯೇಸು ನಾಮದಲ್ಲಿ ಬೇಡಿ ತಂದೆಯೇ, ಆಮೇನ್. ಎಲ್ಲರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆ. ಪುನರುತ್ಥಾನದ ಹಬ್ಬದ ಶುಭಾಶಯಗಳೆಲ್ಲರೂ ನಾನು ಸಲ್ಲಿಸ್ತೇನೆ. ಕಳೆದ ವಾರಗಳಿಂದ ನಿಮ್ಮ ಸಂಗಡ ದೇವರ ವಾಕ್ಯವನ್ನು ಹಂಚಿಕೊಳ್ಳುವಂಥ ಸೌಭಾಗ್ಯ ಕೊಟ್ಟಂಥ ಕರ್ತನಾದ ಯೇಸುವಿಗೆ ನಾನು ಹೃದಯದ ಆಳದಿಂದ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಮಾತ್ರವಲ್ಲ, ನನ್ನ ಪ್ರೀತಿಯಿಂದ ನಿಮ್ಮ ಮಧ್ಯದಲ್ಲಿ ಕರೆದು ವಾಕ್ಯವನ್ನು ಹಂಚುವಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಮ ಪ್ರೀತಿಯ ಐನವರಿಗಾಗಿಯೂ ನಾನು ವಂದಿಸ್ತೇನೆ. ಮಾತ್ರವಲ್ಲ, ಸಭಾ ಹಿರಿಯರ ಕೂಟಕ್ಕಾಗಿ ಅವರು ಕೂಡ ನಾನು ತುಂಬ ಹೃದಯದ ವಂದನೆಯನ್ನು ಸಲ್ಲಿಸ್ತೇನೆ. ನಾನಿಲ್ಲಿರುವಾಗ ಪ್ರೀತಿಯಿಂದ ನಿಮ್ಮ ಮನೆಗಳಿಗೆ ಕರೆದು ಕೆಲವರು ನಮ್ಮ ಪ್ರಿಯರು ಆತಿಥ್ಯವನ್ನು ಕೊಟ್ಟಿದ್ದಾರೆ, ರೂಮಲ್ಲಿ ಬಂದು ಮಾತಾಡಿಸಿದ್ದಾರೆ. ಅವರೆಲ್ಲರೂ ಕೂಡ ನಾನು ಹೃದಯದ ಆಳದಿಂದ ನಿಮ್ಮ ಆತಿಥ್ಯಕ್ಕೆ ವಂದನೆಯನ್ನು ಸಲ್ಲಿಸ್ತೇನೆ. ದೇವರು ನಿಮ್ಮ ಸಭೆಯನ್ನು ನಿಮ್ಮೆಲ್ಲರನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ನಾನೊಂದು ವಾರ ಇದ್ದು ತುಂಬ ನನಗೆ ಸಂತೋಷ ಆಯಿತು. ಐ ಎಂಜಾಯ್ಡ್ ರಿಯಲಿ. ಪರ್ಟಿಕ್ಯುಲರ್ ಆಗಿ ಈ ಮಾರ್ನಿಂಗ್ ಸರ್ವಿಸ್ ನಾನು ಅಟೆಂಡ್ ಆಗಬೇಕಂತ ಭಾಳ ಸಮಯದಿಂದ ಕಾಯ್ತಾ ಇದ್ದೆ. ಇವತ್ತು ಬೆಳಿಗ್ಗೆ ಬ್ಯೂಟಿಫುಲ್ ಮ್ಯೂಸಿಕ್, ಟ್ರಂಪೆಟನ್ನು ಕೇಳುವಾಗ ಆ ದಿನ ದೇವದೂತನು ಟ್ರಂಪೆಟ್ ಊದಿದ್ದು ನೆನಪಿಗೆ ಬಂತು. ಇನ್ನೊಂದು ಟ್ರಂಪೆಟ್ ಬಾಕಿ ಇದೆ. ದ ಫೋರ್ತ್ ಜರ್ನಿ ಈಸ್ ವೇಟಿಂಗ್, ದಟ್ ಈಸ್ ಕಮಿಂಗ್ ಆನ್ ದ ಕ್ಲೌಡ್. ತುತ್ತೂರಿಗಳ ನಡುವೆ ಆತನು ಇಳಿದು ಬರ್ತಾನೆ. ಆ ದಿನಕ್ಕಾಗಿ ನಾವು ಎದುರು ನೋಡ್ತಾ ಇದ್ದೇವೆ. ಪ್ರೇರಿ ಸಮಯದಲ್ಲಿ ನಮ್ಮ ವಾಕ್ಯಕ್ಕಾಗಿ ನಾವು ಇದನ್ನು ಧ್ಯಾನಿಸುವಂಥ ವಿಷಯ ಮತ್ತಾಯನ ಬರೆದಂಥ ಸುವಾರ್ತೆ 28ನೇ ಅಧ್ಯಾಯ ವಚನ 5, 28:5 ಹೀಗೆ ಬರೆದಿದೆ. ಆ ದೂತನು ಹೆಂಗಸರಿಗೆ, ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು. ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಯಾರು ಜಯಿಸಲಾರದ ಸಮಾಧಿಯನ್ನು ಕ್ರಿಸ್ತನು ಜಯಿಸಿದನು. ಯಾಕಂದರೆ ಆತನು ನಮ್ಮ ಈಸ್ ಎ ಪರ್ಫೆಕ್ಟ್ ಮೀಡಿಯೇಟರ್, ನಮ್ಮ ಪರವಾಗಿ ನಿಂತಹ ದೇವರು. ಮನುಷ್ಯ ಕುಲವು ಇಲ್ಲಿವರೆಗೆ ಎಲ್ಲಿ ಸೋತಿತ್ತೋ, ಯಾವ ಸ್ಥಳದಲ್ಲಿ ಸೋತಿತ್ತೋ, ನಾನು ನಿಮಗೆ ಹೇಳಿದ ಹಾಗೆ ಆತ್ಮಿಕ ಸಾವು ಮನುಷ್ಯನಿಗೆ ಬಂತು, ಶಾರೀರಿಕ ಸಾವು ಕೂಡ ಮನುಷ್ಯನಿಗೆ ಬಂತು. ತಿನ್ನಬಾರದ ಮರದ ಹಣ್ಣಂತ ಆದಾಮನಿಗೂ ಹವ್ವರಿಗೂ, ಮನುಷ್ಯ ಕುಲ ನಮ್ಮೆಲ್ಲರಿಗೂ ಕೂಡ ದೇವರ ಶಾಪ ಬಂತು. ಸಾವನ್ನೋದು ಇರಲಿಲ್ಲ, ಡೆತ್ ಇರಲಿಲ್ಲ. ಆದರೆ ಮನುಷ್ಯನ ಅವಿಧೇಯತೆ ಮರಣವನ್ನು ತಂತು. ಆಗ ದೇವರು ಹೇಳಿದ್ರು, ಒಂದು ಏರ್ಪಾಟನ್ನು ನಾನು ಮಾಡ್ತೇನೆ. ಆ ಏರ್ಪಾಟೇನು? ಈ ಸ್ತ್ರೀಯ ಸಂತಾನ ಈ ಸರ್ಪದ ತಲೆಯನ್ನು ಜಜ್ಜುವುದು. ಈ ಸರ್ಪ ಯಾರು? ಸೈತಾನನ ಒಂದೊಂದು ಹೆಸರು ಪುರಾತನ ಸರ್ಪ ಎಂಬುದಾಗಿ. ಸೊ ಅವನ ತಲೆಯನ್ನು ಜಜ್ಜುವ ವಾಗ್ದಾನ ದೇವರು ಆದಿ ಕಾಲದಲ್ಲಿ ಮಾಡಿದನು. ಅದು ನೆರವೇರಬೇಕಾದ್ರೆ ಇಷ್ಟು ವರ್ಷಗಳು ಗತಿಸಿ ಹೋಯಿತು. ಆದ ಕಾರಣ ದೇವರ ವಾಕ್ಯಕ್ಕನುಸಾರವಾಗಿ ಯೇಸು ಸ್ವಾಮಿ ಮನುಷ್ಯನ ಅವತಾರವನ್ನು ತಾಳಿ ಮರಿಯಳ ಗರ್ಭದಲ್ಲಿ ಜನಿಸಿ ಲೋಕಕ್ಕೆ ಬಂದು 33 ವರ್ಷ ಜೀವಿಸಿ ಎಲ್ಲ ಸೇವೆಯನ್ನು ನಡೆಸಿ ಕಡೆಯನ್ನು ಪದನ ಯಾವತ್ತು ಮರಿಬೇಡ್ರಿ, ಕಡೆಗೆ ವೈರಿಯಾದ ಸೈತಾನನನ್ನು ಮರಣವನ್ನು ಆತನು ಸೋಲಿಸಿದ. ಇದನ್ನು ನೋಡುವಾಗ ಪ್ರಿಯರೇ, ನಮಗೆ ನೆನಪು ಬರುವಂಥ ಸಂಗತಿ ಏನೆಂದರೆ, ಪೌಲನು ಬರೆಯುವಾಗ 1 ಕೊರಿಂಥ 15ನೇ ಅಧ್ಯಾಯ
ವಚನ 55ರಲ್ಲಿ ಹೇಳ್ತಾನೆ, 54ರಲ್ಲಿ, ಮರಣವೇ ನುಂಗಿಯೇ ಹೋಯಿತು, ಜಯವಾಯಿತು. ಮರಣವೇ ನಿನ್ನ ಜಯವೆಲ್ಲಿ? ಮರಣವೇ ನಿನ್ನ ವಿಷದ ಕೊಂಡಿ ಎಲ್ಲಿ? ಮರಣದ ಕೊಂಡಿ ಪಾಪವೇ ಎಂಬುದಾಗಿ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಪಾಪವನ್ನು ಹೊತ್ತುಕೊಂಡ ಅಲ್ವಾ? ಪಾಪವನ್ನು ಹೊತ್ತುಕೊಂಡು ಮನುಷ್ಯರಾದ ನಮಗೆ ಕ್ಷಮಾಪಣೆಯನ್ನು ಕೊಡೋದ್ರ ಮೂಲಕ, ದೇವರ ಶಿಕ್ಷೆಯನ್ನು ತನ್ನ ದೇಹದಲ್ಲಿ ಹೊಂದಿಕೊಳ್ಳುವ ಮೂಲಕ ಪಾಪವನ್ನು ಅಲ್ಲಿ ಜಯಿಸ್ತಾನೆ. ಯಾಕಂದರೆ ನೀವು ಎಫೆಸ 2:14-16, ಕೊಲೊಸ್ಸೆ 2:16 ನೋಡುವಾಗ, ಆತನು ನಮಗೆ ಆರೋಪಣೆ ಮಾಡಿದ ಪತ್ರವನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನೆಂಬುದಾಗಿ. ಸೊ ಅಲ್ಲಿಗೆ ಅದು ಪಾಪದ ಇದು ಮುಗಿದು ಹೋಯಿತು. ಈಗ ಮರಣ, ಯಾಕೆಂದರೆ ಬೈಬಲ್ ಹೇಳ್ತದೆ ಪಾಪವು ಕೊಡುವ ಸಂಬಳ ಮರಣ. ಈ ಮರಣ ಉಳ್ಕೊಳ್ತು. ಈ ಮರಣವನ್ನು ಆತನು ಗೆಲ್ಲಬೇಕಾದ್ರೆ ತಾನು ಕೂಡ, ನಾವು ಹಾಗೆ ಓದಿದಂತೆ ಇಬ್ರಿಯ 2ನೇ ಅಧ್ಯಾಯ ಓದುವಾಗ ಅಲ್ಲಿ 17-18 ವಚನದಲ್ಲಿ ಅಲ್ಲಿ ಹೀಗೆ ಬರ್ತದೆ, ಮರಣದಿಂದಲೇ ಮರಣಾಧಿಕಾರಿಯನ್ನು ಸೋಲಿಸಿದನು. ಮರಣದಿಂದಲೇ. ಆದ ಕಾರಣ ಕ್ರಿಸ್ತನು ಸಾಯುವುದು ಬಹಳ ಪ್ರಾಮುಖ್ಯವಾಗಿತ್ತು. ಅವನು ಸಾಯಲಿಲ್ಲ ಅಂದರೆ ಮನುಷ್ಯನಿಗೆ ಬಿಡುಗಡೆ ಇರ್ತಿರಲಿಲ್ಲ. ಅದಕ್ಕೋಸ್ಕರ ಆತನು ಸಾವು ಕೊಡಲಿಕ್ಕಾಗಿ ಭೂಲೋಕಕ್ಕೆ ಬಂದ. ಅದು ಅವನಿಗೆ ಕಷ್ಟವಾಗಿತ್ತು. ದೇವರಿಗೆ ಮರಣ ಬರುವುದು ಸಾಧ್ಯವೇ ಇಲ್ಲ. ಬಟ್ ನಿಮ್ಮನ್ನು ನನ್ನನ್ನು ಪ್ರೀತಿಸಿ ತಾನು ಮರಣದಲ್ಲಿ ಸೇರಬೇಕಾಯಿತು. ಆದರೆ ಒಂದು ವಿಷಯವನ್ನು ನೀವೆಲ್ಲರೂ ತಿಳ್ಕೊಳ್ಬೇಕು, ಯೇಸು ಕ್ರಿಸ್ತನು ಯಾರು? ಹಿ ಈಸ್ ಎ ಗಾಡ್ ಇನ್ ಫ್ಲೆಶ್. ಶರೀರಧಾರಿಯಾಗಿ ಬಂದಂಥ ದೇವರು ಆತನು. ಆತನಿಗೆ ಸಾವಿಲ್ಲ. ಬಟ್ ಆದರೆ ಯೇಸು ಕ್ರಿಸ್ತನು ಯಾರಿಂದ ಕೊಲ್ಲಲ್ಪಡಲಿಲ್ಲ, ಯಾರು ಆತನನ್ನು ಸಾಯಿಸಲಿಲ್ಲ. ನೋಬಡಿ ಹ್ಯಾಸ್ ಕಿಲ್ಡ್ ಹಿಮ್. ಹಿ ವಾಲಂಟರಿಲಿ ಹಿ ಗೇವ್ ಹಿಸ್ ಲೈಫ್. ತನ್ನ ಪ್ರಾಣವನ್ನು ಕೊಟ್ಟ, ತನ್ನ ಪ್ರಾಣವನ್ನು ಕೊಡ್ತಾನೆ. ನೀವು ಯೋಹಾನ ಸುವಾರ್ತೆ ಓದುವಾಗ 10ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿದಂಥ ಮಾತೇನೆಂದರೆ, 17ನೇ ವಚನದಿಂದ ನಾವು ನೋಡ್ತೇವೆ. ಇಲ್ಲಿ ಹೇಳ್ತಾನೆ, ನಾನು ತಿರುಗಿ ಪಡಕೊಳ್ಳುತ್ತೇನೆಂದು ನನ್ನ ಪ್ರಾಣವನ್ನು ಕೊಡುತ್ತೇನೆ, ಅದರ ನಿಮಿತ್ತವಾಗಿ ತಂದೆ ನನ್ನನ್ನು ಪ್ರೀತಿಸ್ತಾನೆ. ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆಯರು, ನನ್ನ ನಾನೇ ಅದನ್ನು ಕೊಡುತ್ತೇನೆ. ಅದನ್ನು ತಿರುಗಿ ಕೊಡುವುದಕ್ಕೆ, ಅದನ್ನು ಕೊಡುವುದಕ್ಕೂ ಅಧಿಕಾರ ಉಂಟು, ಅದನ್ನು ತಿರುಗಿ ಪಡೆದುಕೊಳ್ಳುವುದಕ್ಕೆ ನನಗೆ ಅಧಿಕಾರ ಉಂಟು. ಇವರು ಮುಂಚೆನೇ ಹೇಳಿದ್ದಾರೆ. ನಾವು ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 21ನೇ ವಚನ, ಲೂಕನ ಸುವಾರ್ತೆ 9ನೇ ಅಧ್ಯಾಯ 22ನೇ ವಚನ, ಎರಡರಲ್ಲೂ ಕೂಡ ಮನುಷ್ಯ ಕುಮಾರನು ಸತ್ತು ಹಿಂಸೆ ಅನುಭವಿಸಿ ಸತ್ತು 3ನೇ ದಿವಸದಲ್ಲಿ ಎದ್ದು ಬರ್ತಾನೆ ಎಂಬುದಾಗಿ ಹೇಳಿದ್ದಾನೆ. ಸೊ ಹಿ ಓಪನ್ಲಿ ಡಿಕ್ಲೇರ್ಡ್ ಸಮಾಧಿಯಲ್ಲಿ ಸದಾ ಕಾಲಕ್ಕೆ ಆತನು ಇರುವುದಿಲ್ಲ ಎಂಬುದಾಗಿ. ಯಾಕಂದರೆ ಬೈಬಲ್ ಹೇಳ್ತದೆ, ಆತನು ಪ್ರಾಣ ಕೊಟ್ಟ ತಕ್ಷಣ ನಮಗೆ ಆರೋಪ ಮಾಡಿದ ಧರ್ಮಶಾಸ್ತ್ರ ಎಲ್ಲ ಸಂಗತಿಗಳು ಇಲ್ಲದೆ ಹೋಯಿತು. ದ ಟೋಟಲಿ ಸಿನ್ಸ್ ಆರ್ ಫರ್ಗಿವನ್. ಶಿಲುಬೆಯಲ್ಲಿ ಯೇಸು ನುಡಿದ ಮೊದಲನೇ ವಾಕ್ಯ ಏನು? ತಂದೆಯವರನ್ನು ಕ್ಷಮಿಸುವಲ್ವಾ. ವೆನ್ ದ ವರ್ಡಿಕ್ಟ್ ಕೇಮ್, ಇಡೀ ಮಾನವ ಕುಲಕ್ಕೆ ಕ್ಷಮಾಪಣೆಯ ಮಾರ್ಗವಾಯಿತು. ಯಾವ ಪಾಪಿಯಾದರೂ ಕೂಡ ಕ್ಷಮಾಪಣೆ ಹೊಂದಿ ದೇವರ ಸನ್ನಿಧಾನ ಸೇರ್ಬೋದು. ದಟ್ ಈಸ್ ಹಿಸ್ ಅಲ್ಟಿಮೇಟ್ ಮಿಷನ್. ಈಗ ಆತನು ಅದನ್ನು ಮುಗಿಸಿದ ಮೇಲೆ ಆತನು ತನ್ನ ಪ್ರಾಣವನ್ನು ಕೊಟ್ಟ. ಪ್ರಾಣವನ್ನು ಕೊಡುವಾಗ ಬೈಬಲ್ ಹೇಳುತ್ತೆ, ನೆಕ್ಸ್ಟ್ ಈಗ ನೋಡ್ತೇವೆ, ಸತ್ತ ಮೇಲೆ ನಮ್ಮ ಸ್ಥಿತಿ ಏನಾಗ್ತದೆ. ಎಲ್ಲ ದೇಹಗಳು ಇವತ್ತು ಸಮಾಧಿ ಇರುವುದನ್ನು ನಾವು ಕಾಣ್ತೇವೆ. ಸಮಾಧಿ ಇಡಲ್ಪಟ್ಟ ಮೇಲೆ ಮನುಷ್ಯನ ದೇಹವನ್ನು ಹುಳಗಳು ತಿಂತವೆ. ಅದು ನಾವು ನೋಡುವಾಗ ನಾವು ಯೋಬನ ಪುಸ್ತಕ 24ನೇ ಅಧ್ಯಾಯ ವಚನ 20ರಲ್ಲಿ, ಹೆತ್ತ ಹೊಟ್ಟೆಯೇ ಅವನನ್ನು ಮರೆತು ಬಿಡುವುದು, ಹುಳವು ಅವನ ಹೆಣವನ್ನು ರುಚಿಯಿಂದ ತಿನ್ನುವುದೆಂಬುದಾಗಿ. ಸೊ ಶರೀರವನ್ನು ತಿನ್ನುವಂಥ ಹುಳಗಳಿವೆ. ಆದರೆ ಯೇಸು ಸ್ವಾಮಿ ಈಸ್ ಎ ಡಿಫರೆಂಟ್ ಪರ್ಸನ್, ಪ್ರತ್ಯೇಕವಾದವನು. ಯಾಕೆಂದರೆ ಮರಣವನ್ನು ದೇವರು ಕೊಟ್ಟ, ಆದರೆ ಕೊಳೆಯುವ ಅವಸ್ಥೆಯನ್ನು ದೇವರು ಅವನಿಗೆ ಕೊಡಲಿಲ್ಲ. ಹಿ ಈಸ್ ನಾಟ್ ಟೇಸ್ಟೆಡ್ ದ ಕರಪ್ಷನ್. ನೀವು ಪೇತ್ರನ ಮೊದಲನೇ ಪ್ರಸಂಗದಲ್ಲಿ 1ನೇ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ ವಚನ 27ರಲ್ಲಿ ನೋಡ್ತೇವೆ. ಯಾಕೆಂದರೆ ನೀನು ನನ್ನ ಜೀವಾತ್ಮನನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಕೊಳೆಯುವ ಅವಸ್ಥೆಯನ್ನು ನೋಡಗೊಳಿಸುವುದಿಲ್ಲ.
ಕೊಳೆಯುವ ಅವಸ್ಥೆ. ಇದು ಇಡುವರೆಗೆ ಮನುಷ್ಯ ಕುಲವು, ನಾನು ಆಗಲೇ ಹೇಳಿದಾಗೆ, ಮರಣವು ಎಲ್ಲರನ್ನು ಆಳ್ತಾ ಇತ್ತು. ಇಟ್ ವಾಸ್ ರೂಲಿಂಗ್. ಯಾರು ತಪ್ಪಿಸ್ಕೊಳ್ಳೋಕ್ಕಾಗಲಿಲ್ಲ. ನೋಡಿ, ಎಲೀಷನು ಎಲಿಯನು ಇಬ್ಬರು ಸತ್ತವರಿಗೆ ಜೀವನ ಕೊಟ್ಟರು ಅಲ್ವಾ? ಬಟ್ ಜೀವ ಕೊಟ್ಟಂತ ಇಬ್ಬರು ಕೊಳೆಯುವ ಅವಸ್ಥೆಯನ್ನು ಅನುಭವಿಸಿದರು. ಆ ಯೇಸು ಸ್ವಾಮಿ ಅನೇಕರಿಗೆ ಜೀವನ ಕೊಟ್ಟ, ತಾನು ಕೊಳೆಯುವ ಅವಸ್ಥೆಯನ್ನು ಅನುಭವಿಸಲಿಲ್ಲ. ಯಾಕೆ? ಆತನು ಯೇಸು ದೇವರಿಗೆ ಪ್ರಿಯನಾದಂಥವನು. ಯೋಹಾನ್ ಮತ್ತಾಯನ ಸುವಾರ್ತೆ 3:17 ನನ್ನ ಪ್ರಿಯನಿಗೆ, ನನ್ನ ನಂಬಿದ ಮಗನಿಗೆ ನಾನು ಕೊಳೆಯುವ ಅವಸ್ಥೆಯನ್ನು ಬರಗೊಡಿಸುವುದಿಲ್ಲ. ಇಟ್ ಇಸ್ ಅ ಪ್ರಾಫಿಸಿ ಗಿವನ್ ಬೈ ಗಾಡ್. ಆದ ಕಾರಣ ಅಲ್ಲಿ ಹೇಳ್ತದೆ 2ನೇ ಅಧ್ಯಾಯ 23ನೇ ವಚನ, ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯ ಜ್ಞಾನಕ್ಕೂ ಅನುಸಾರ ಒಪ್ಪಿಸಲ್ಪಟ್ಟಿರಲು ನೀವು ಅನ್ಯ ಜನರ ಕೈಯಿಂದ ಆತನು ಶಿಲುಬೆಗೆ ಹಾಕಿಸಿ ಕೊಂದಿರಿ. ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು. ದಿಸ್ ಇಸ್ ದ ಮೆಸೇಜ್ ವಿ ಹ್ಯಾವ್ ಟು ಪ್ರೀಚ್. ಅಪೊಸ್ತಲರ ಕೈಗೆ ದೇವರು ಕೊಟ್ಟಂತ ಆಯುಧ ಏನು? ಅವ್ರು ಏನಿಲ್ಲ, ಒಂದೇ, ನೀವು ಯೇಸುವನ್ನು ಕೊಂದಿರಿ, ತಂದೆಯಾದ ದೇವರು ಯೇಸುವನ್ನು ಎಬ್ಬಿಸಿದರು. ನನ್ನ ಪ್ರಿಯರು, ವೇರೆವರ್ ಯು ಗೋ, ಪ್ರಪಂಚದ ಯಾವ ಕಡೆ ಬೇಕಾದ್ರೆ ನೀವು ಹೋಗ್ರಿ, ಏನೆಲ್ಲ ಪ್ರಸಂಗ ಮಾಡ್ರಿ, ಪ್ರಯೋಜನ ಬರುವುದಿಲ್ಲ. ಬಟ್ ವೆನ್ ಯು ಪ್ರೀಚ್, ದೇವರು ಯೇಸುವನ್ನು ಎಬ್ಬಿಸಿದನು, ಜೀಸಸ್ ಇಸ್ ರಿಸನ್ ಫ್ರಮ್ ದ ಡೆಡ್ ಅನ್ನುವಾಗ ಎಲ್ಲ ಮೊಣಕಾಲುಗಳಲ್ಲಿ ಬಗ್ತವೆ. ಪ್ರಿಯರೇ, ಯೇಸುವಿನ ವಾಕ್ಯವನ್ನು ಸಾರಿದ ಶಿಷ್ಯರಿಗೆ ರಿಸಲ್ಟ್ ಇತ್ತು. ಜನ ದೇವರನ್ನು ಅಂಗೀಕರಿಸಿಕೊಂಡ್ರು, ಅದ್ಭುತಗಳು ನಡೆದವು, ಸೂಚಕಾರ್ಯಗಳು ನಡೆದವು. ನನ್ನ ಪ್ರಿಯರೇ, ಅದಕ್ಕೆ ದೇರ್ ಇಸ್ ಎ ಪವರ್ ಇನ್ ರಿಸರೆಕ್ಷನ್. ಕೊಲೊಸ್ಸೆ 3:10 ಪೌಲ ಹೇಳ್ತಾನೆ, ನಾನು ಆತನ ಪುನರುತ್ಥಾನ ಶಕ್ತಿಯನ್ನು ನಾನು ನೋಡಬೇಕು. ದೇರ್ ಇಸ್ ಎ ಪವರ್ ಇನ್ ರಿಸರೆಕ್ಷನ್. ರಿಸರೆಕ್ಷನ್ ಅಂದ್ರೆ ಪ್ರಿಯರೇ ಪುನರುತ್ಥಾನ. ಬೈಬಲ್ ಹೇಳುತ್ತೆ ಮರಣ ವೇದನೆ ಎಬ್ಬಿಸಿದನು. ಯಾಕಂದ್ರೆ ಮರಣವು ಆತನು ಹಿಡಿದುಕೊಂಡಿರುವುದು ಅಸಾಧ್ಯವಾಗಿತ್ತು, ಹಿಡ್ಕೊಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ his body is itself the holy, a holy body. ಪ್ರಿಯರೇ, ನಿಮಗೆಲ್ಲರೂ ಗೊತ್ತಿರಬಹುದು 16ನೇ 17ನೇ ಅಧ್ಯಾಯದಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ 1-2 ವಚನ ನೋಡುವಾಗ, ಯೇಸು ಸ್ವಾಮಿ ರೂಪಾಂತರ ಬೆಟ್ಟಕ್ಕೆ ಹೋಗುವಾಗ his body was transfigured. ಆತನ ಶರೀರ ಮಾರ್ಪಡ್ತಿ ಎಂಬುದಾಗಿ ನಾವು ನೋಡ್ತೇವೆ. ಆತನ ಮುಖ ಸೂರ್ಯನಂತೆ ಪ್ರಕಾಶಿಸಿತು. his total body was transfigured. Not his resurrection. ಇದು ಪುನರುತ್ಥಾನ ಅಲ್ಲ. Before resurrection, his body is a holy body. No corruption can touch his body. ನನ್ನ ಪ್ರಿಯರೇ, ಇದೇ ಮರ್ಮ. ಆತನ ಮುಖ ನೋಡುವಾಗ ಭಯ ಆಯಿತು ಜನರಿಗೆ. ಆತನು ಸೂರ್ಯನಂತೆ ಪ್ರಕಾಶಿಸಿದ. The real God in flesh. ಇಂಥ ದೇಹವನ್ನು ಹುಳ ಮುಟ್ಲಿಕ್ಕಾಗತ್ತಾ? ಇಂಥ ದೇಹವನ್ನು ಕೊಳಿಸ್ಲಿಕ್ಕೆ ಸಾಧ್ಯವಾ? ನೆವರ್. ಬೈಬಲ್ ಹೇಳ್ತದೆ, ನೀವು ನೋಡುವಾಗ 1ನೇ ಪೇತ್ರನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ವಚನ 18 ಅಲ್ಲಿ ಹೀಗೆ ಬರೆದಿದೆ, ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿರ್ವೊಳಗಾಗಿ ಬಾಧೆಪಟ್ಟು ಸತ್ತನು. ಅಲ್ಲಿ ಹೇಳ್ತದೆ ನೆಕ್ಸ್ಟ್ ವರ್ಡ್, ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವನಾದನು. ಪ್ರಿಯರೇ, ಅವನು ಶರೀರ ಸಂಬಂಧವಾಗಿ ಸತ್ತದ ನಿಜ, ಆತ್ಮ ಸಂಬಂಧವಾಗಿ ತಿರುಗಿ ಬದುಕುವನಾದನು. ದಿಸ್ ಇಸ್ ಟ್ರೂ ಸ್ಟೋರಿ. ಆತನು ಏನಾಯ್ತು? ಸತ್ತ ಮೇಲೆ ಮನುಷ್ಯ ಕುಲವನ್ನು ಪಾತಾಳದಲ್ಲಿ ಇಟ್ಟುಕೊಂಡಿದ್ದ ಸೈತಾನನ ಬೀಗದ ಕೈಗಳನ್ನು ತಕ್ಕೊಳ್ಳೋದಕ್ಕಾಗಿ ಬೈಬಲ್ ಹೇಳ್ತದೆ, ಆತ್ಮ ಸ್ವರೂಪನಾಗಿ ಸೆರೆಯಲ್ಲಿದ್ದರ ಬಳಿಗೆ ಆತನು ಹೋದನೆಂಬುದಾಗಿ ನಾವು ನೋಡ್ತೇವೆ. ಇಟ್ಸ್ ಎ ಮಿಸ್ಟ್ರಿ. ಆತನು ಸೆರೆ ಮನೆಯಲ್ಲಿದ್ದಂಥ ಪಾತಾಳಕ್ಕೆ ಹೋಗ್ತಾನೆ. ಕೋಟ್ಯಾಂತರ ಜನರು ಆ ಬಂಧನದಲ್ಲಿ ಇದ್ದರು, ಕೋಟ್ಯಾಂತರ ಜನ. ಸೊ ವೆಂಟ್ ದೇರ್. ಬೈಬಲ್ ಹೇಳ್ತದೆ ಇಂಗ್ಲಿಷಲ್ಲಿ ಹಿ ಡಿಕ್ಲೇರ್ಡ್ ಅಂತ ಹೇಳುತ್ತೆ ಗ್ರೀಕಲ್ಲಿ. ಆತನು ಅನೌನ್ಸ್ ಮಾಡ್ತಾನೆ, ಐ ಆಮ್ ದ ರಿಸರೆಕ್ಷನ್ ಅಂಡ್ ಲೈಫ್. ನಾನೇ ಪುನರುತ್ಥಾನ ಜೀವ ಆಗಿದ್ದೇನೆ. ಪ್ರಿಯರೇ, ಯೇಸುವಿನ ಮಾತಿಗೆ ಇವತ್ತು ಬಹಳಷ್ಟು ಶಕ್ತಿ ಉಂಟು. ಪ್ರಿಯರೇ, ಆತನು ಹೇಳ್ತಾನೆ, ನಾನೇ ಪುನರುತ್ಥಾನ ಜೀವ ಆಗಿದ್ದೇನೆ. ನನ್ನ ನಂಬುವನು ಸತ್ತರು ಬದುಕುವನು, ಬದುಕುತ್ತಾನೆ ನಂಬುವನು ಎಂದಿಗೂ ಸಾಯುವುದೇ ಇಲ್ಲ. ಆ ಸಾಯಿಸಿದ ಸಮಾಧಿ ಒಳಗೆ ಹೋಗಿ ನಿಂತು ಹೇಳ್ತಾನೆ, ನಾನೇ ಜೀವವಾಗಿದ್ದೇನೆ. ರಿಸರೆಕ್ಷನ್ ಜೀಸಸ್ ಬ್ರಾಟ್ ಹೋಪ್ ಟು ದ ಚರ್ಚ್.
ಇವತ್ತು ಸಭೆ ನಿರೀಕ್ಷೆ ಏನು? ಇವತ್ತು ಸಮಾಧಿ ಎಂಥ ಸಮಾಧಿ? ಅಯ್ಯನವರು ಪ್ರಾರ್ಥಿಸಿ ನೀವು ಗಮನಿಸ್ತಿರಲ್ಲ ಗೊತ್ತಿಲ್ಲ. ಯಾವ ಸಮಾಧಿ ಸೈತಾನ ಮುಚ್ಚಿದನೋ ಆ ಸಮಾಧಿಯನ್ನು ಒಡೆದು ದೇವರು ಆತನು ಯೇಸುವನ್ನು ಎಬ್ಬಿಸಿದನು. ಇಟ್ಸ್ ಅ ಗ್ರೇಟ್ ಹೋಪ್. ನಾವು ಸಮಾಧಿ ನಮ್ಮ ಪ್ರಿಯರ ದೇವರು ಇಡುವಾಗ ನಾವು ಚಿಂತೆ ಮಾಡಬೇಕಾಗಿಲ್ಲ. ಒನ್ ಡೇ ದೇ ವಿಲ್ ರಿಸನ್. ಒಂದಿನ ಎಬ್ಬಿಸ್ತಾರೆ, ದೇವರು ಅವ್ರನ್ನ ಎಬ್ಬಿಸ್ತಾರೆ. ಆದ ಕಾರಣ ದಾನಿಯೇಲನನ್ನು ದೇವರು ಸಮಾಧಿ ಕಳಿಸುವಾಗ ಒಂದು ಮಾತು ಹೇಳ್ತಾರೆ, ದಾನಿಯೇಲನೇ ಹೋಗಿ ದೀರ್ಘ ನಿದ್ರೆ ಮಾಡು. ಕ್ರಿಸ್ತಿಯ ಜೀವನದಲ್ಲಿ ಸಾವನ್ನಕ್ಕೆ ನಿದ್ರೆ ಅಂತ ಕರೀತಾರೆ. ಯಾಕೆ? ನಿದ್ದೆ ಮಾಡಿದವನು ಎಚ್ಚರವಾಗಲೇಬೇಕು. ದೀರ್ಘ ನಿದ್ರೆ ಮಾಡು, ನಂತರ ನಿನಗಾಗುವ ಸ್ವಾಸ್ಥ್ಯದಲ್ಲಿ ನಿಂತುಕೋ ಅಂತ ಹೇಳ್ತಾನೆ. ಪ್ರಿಯ ಸಹೋದರ ಸಹೋದರಿ, ಆತನು ಶರೀರ ಸಂಬಂಧವಾಗಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧವಾಗಿ ಆತನು ತಿರುಗಿ ಜೀವಿಸುವಂತೆ ಮಾಡಿದನು. ಯಾರು ಕೂಡ ನೆನೆಸಲಿಲ್ಲ. ಅದಕ್ಕೆ ಗೌರ್ಮೆಂಟ್ ಸೀಲ್ ಹಾಕಿದ್ರು. ಗೌರ್ಮೆಂಟ್ ಸೀಲ್ ಹಾಕಿ ಆತನು ಹೊರಗೆ ಬರ್ಬೋದಂಗೆ ಅವ್ರು ಮುದ್ರೆ ಹಾಕಿದ್ರು. ಹೂ ವಿಲ್ ಸ್ಟಾಪ್ ಹಿಸ್ ರಿಸರೆಕ್ಷನ್? ಪುನರುತ್ಥಾನವನ್ನು ತಡೆಯಲಿಕ್ಕೆ ಯಾರು ಸಾಧ್ಯ ಇಲ್ಲ. ಅನೇಕ ಊಹಾಪೋಹಗಳು ಇವತ್ತು ಕ್ರಿಸ್ತನ ಪುನರುತ್ಥಾನ ಆಗೇ ಇಲ್ಲ ಅಂತ ಹೇಳ್ತದೆ. ಬಟ್ ಬೈಬಲ್ ಹೇಳ್ತದೆ. ನಾವು 1 ಕೊರಿಂಥ ಪತ್ರಿಕೆ ಓದುವಾಗ 15ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲ ಆತನು ಹೇಳ್ತಾನೆ, ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗಕ್ಕೆ ಹುರುಳಿಲ್ಲ. ಕ್ರಿಸ್ತನು ಎದ್ದು ಬರಲಿಲ್ಲ ಆದರೆ ನಮ್ಮ ಪ್ರಸಂಗ ಹುರುಳಿಲ್ಲ. ಮರಣವೇ ಯಾವಾಗಲೂ ಜಯಿಸ್ತಾ ಇರ್ತದೆ. ಬಟ್ ಬೈಬಲ್ ಹೇಳ್ತದೆ ಆತನು ಎದ್ದು ಬಂದೇ ಇದ್ದಾನೆ. He is resurrected. ಯಾತಕ್ಕೋಸ್ಕರ? ನಿಮಗೋಸ್ಕರ, ನನಗೋಸ್ಕರ. ಯಾರು ಭಯದಿಂದ ಕೂತು ಹೆದರಿ ಕೋಣೆಯಲ್ಲಿ ಬಾಗಿಲು ಕಿಟಕಿಗಳು ಮುಚ್ಚಿಕೊಂಡಿದ್ದರು ಶಿಷ್ಯರಿಗೆ, ಅಲ್ಲಿ ಬಂದು ಹೇಳ್ತಾನೆ, ಯಾಕೆ ಕಿಟಕಿ ಮುಚ್ಚಿಕೊಂಡಿದ್ದೀರಾ? ಯಾರಿಗೆ ಭಯ ಪಡ್ತಾ ಇದ್ದೀರಾ? ನಾನು ಪಾತಾಳಕ್ಕೆ ಹೋಗಿ ನಾನು ಮರಣವನ್ನು ಜಯಿಸಲು ಬಂದಿದ್ದೇನೆ. ನನ್ನನ್ನು ಸೋಲಿಸೋರು ಯಾರಿಲ್ಲ. ಐ ಆಮ್ ದ ರಿಸರೆಕ್ಷನ್ ಅಂಡ್ ಲೈಫ್. ಹೋಗ್ರಿ, ಜನರಿಗೆ ಸುವಾರ್ತೆಯನ್ನು ಸಾರಿ. ಟೆಲ್ ದಿಸ್ ಗುಡ್ ನ್ಯೂಸ್. ನನ್ನ ಪ್ರಿಯರೇ, ಇವತ್ತು ಸಭೆ ಡಿಕ್ಲೇರ್ ಮಾಡೋದು ಏನು? ಸಂತೋಷದ ಸಂಗತಿ. ನಿಮ್ಮಲ್ಲಿ ಹಾಡಿದ್ರಲ್ಲ, ನಮ್ಮಲ್ಲಿ ಸಂಗೀತ ಬೇರೆ ಇದೆ. ವಿಜಯವೇ ಸಂತೋಷವುಳ್ಳ ದಿನ. ವಿಜಯವೇ ಸಂತೋಷವುಳ್ಳ ದಿನ, ಸಂಭ್ರಮ ಪಡಬೇಕಾದ ದಿನ, ಉಲ್ಲಾಸ ಪಡಬೇಕಾದ ದಿನ. ಆತನು ಹೇಳ್ತಾನೆ ಯೋಹಾನನಿಗೆ ಪ್ರಕಟಣೆ 1ರಲ್ಲಿ, ನಾನು ಸತ್ತವನಾದನು ನಿಜ. ಐ ವಾಸ್ ಡೆಡ್ ಬಟ್ ಐ ಲಿವ್ ಫಾರ್ ಎವರ್. ನಾನು ಎಂದೆಂದಿಗೂ ಜೀವಿಸ್ತೇನೆ, ಎಂದೆಂದಿಗೂ ಜೀವಿಸ್ತೇನೆ. ನನ್ನ ಪ್ರಿಯರು, ಇವತ್ತು ಕೂಡ ನಮ್ಮ ಮಧ್ಯದಲ್ಲಿ ಅದೃಶ್ಯರಾದ ದೇವರು ಇಲ್ಲಿದ್ದಾನೆ ನಮ್ಮ ಸಂಗಡ. ಈಸ್ ಹಿಯರ್. ಯಾಕೆ? ಬಿಕಾಸ್ ಯು ಲವ್ ಹಿಮ್, ಯು ಫಾಲೋ ಹಿಮ್, ಯು ವರ್ಷಿಪ್ ಹಿಮ್ ಆಸ್ ಎ ಲಿವಿಂಗ್ ಗಾಡ್. ಆತನ ಜೀವಿಸೋ ದೇವರಂತ ಆರಾಧಿಸ್ತೀರಾ, ಅದಕ್ಕೆ ಆತ ನಮ್ಮ ಮಧ್ಯದಲ್ಲಿ ಇದ್ದಾನೆ. 7 ದೀಪ ಸ್ತಂಭಗಳ ನಡುವೆ ಚಲಿಸ್ತಾ ಇರ್ತಾನೆ ಯಾವಾಗಲೂ. ನಾವು ಸಂತೋಷಗಳು. ನಮ್ಮ ದೇವರು ಜೀವ ಸ್ವರೂಪನಾದ ದೇವರು, ಇರುವಾತನೇ. ಇದನ್ನೇ ದೇವರು ಮೋಶೆಗೆ ಹೇಳಿದ್ದು ವಿಮೋಚನಾ ಕಾಂಡ 3ನೇ ಅಧ್ಯಾಯದಲ್ಲಿ, ನಾನು ಇರುವಾತನೇ ಆಗಿದ್ದೇನೆ. ಯಾವ ಮರಣಗಳಾಗಲಿ ನಾನು ಹಿಡ್ಕೊಳ್ಳೋಕ್ಕಾಗಲ್ಲ. ಓ, ನೋ ಡೆತ್ ಕ್ಯಾನ್ ಸ್ಟಾಪ್. ನನ್ನ ಪ್ರಿಯರೇ, ದೇವರು ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಪ್ರಿಯರೇ, ಅನೇಕರು ಪುನರುತ್ಥಾನವನ್ನು ಅಲ್ಲಗಳಿತಾರೆ, ಸತ್ತವರು ಎಬ್ಬಿಸುವುದನ್ನು ಅಲ್ಲಗಳಿತಾರೆ. ಬಟ್ ಇಟ್ಸ್ ನಾಟ್ ಪಾಸಿಬಲ್. ದೇವರ ವಾಕ್ಯ ಹೇಳ್ತದೆ, ಆತನು ಸತ್ತವರನ್ನು ಎಬ್ಬಿಸುವ ದಿನ ಬರ್ತದೆ. ರಿಸರೆಕ್ಷನ್ ಡೇ ವಿಲ್ ಕಮ್. ಆತನು ಮಾತಿನಿಂದ ಎಲ್ಲ ಎದ್ದು ಬರ್ತಾರೆ. ಇದು ಹೇಳಿ ನಾನು ಮುಗಿಸ್ತೇನೆ. ಯೋಹಾನ ಸುವಾರ್ತೆ 5ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಹೀಗೆ ಬರ್ತದೆ, ಸ್ಪಷ್ಟವಾಗಿ ಅಲ್ಲಿ ಹೇಳ್ತಾನೆ ಯೇಸು ಸ್ವಾಮಿ, 25ನೇ ವಚನ, ಸತ್ತವರು ದೇವಕುಮಾರನ ಧ್ವನಿಯನ್ನು ಕೇಳುವ ಕಾಲ ಬರ್ತದೆ. ಅದು ಈಗಲೇ ಬಂದದೆ. ಸತ್ತವರು ಯಾರ ಸ್ವರವನ್ನು ಕೇಳುವುದಿಲ್ಲ, ಆದರೆ ದೇವರ ಸ್ವರವನ್ನು ಕೇಳ್ತಾರೆ. ಯಾತಕ್ಕೆ? ಆತನ ಸ್ವರ ಶ್ರೇಷ್ಠವಾದದ್ದು. ಅಲ್ಲಿ ಮುಂದೆ ಹೇಳ್ತಾನೆ, ಅಲ್ಲಿ ಬಹಳ ಚೆನ್ನಾಗಿದೆ. 89 ಬರ್ತಾನೆ, ಒಳ್ಳೆಯದನ್ನು ಮಾಡಿದವರಿಗಾಗಿ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು. ಬೋತ್ ವಿಲ್ ಬಿ ರಿಸರೆಕ್ಟೆಡ್. ಇಬ್ಬರು ಜೀವವಾಗಿ ಪುನರುತ್ಥಾನವಾಗ್ತಾರೆ. ಅದೇ ನಿತ್ಯ ನರಕಕ್ಕೆ ತೀರ್ಪಾಗುವ ದೇಹ ಪುನರುತ್ಥಾನ ಆಗುತ್ತೆ. ಆದರೆ ದೇವರು ನಂಬಿದವರ ದೇಹ ಮಹಿಮೆಗಾಗಿ ಪುನರುತ್ಥಾನ ಆಗುತ್ತೆ. ಗಾಡ್ ವಿಲ್ ಗಿವ್ ಯು ಎ ಗ್ಲೋರಿಯಸ್ ಬಾಡಿ, ಎ ಮಹಿಮ ಶರೀರವನ್ನು ಕೊಡ್ತಾನೆ. ಪ್ರಿಯರೇ, ಪೌಲ ಅದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಬದುಕಿರೋ ನಾವು ಸಾವಿಗೊಳಗಾಗುವುದೇ ಇಲ್ಲ. ತುತ್ತೂರಿ ಧ್ವನಿಯಾಗುವಾಗ ನಮ್ಮ ಒಂದೇ ನಾವು ರೆಪ್ಪೆ ಬಡಿಯಷ್ಟರೊಳಗೆ ನಮ್ಮ ಶರೀರ ಮಾರ್ಪಡುತ್ತೆ.
ವಿಲ್ ಬಿ ಟ್ರಾನ್ಸ್ಫರ್ಡ್. ಎಲ್ಲಿಗೆ ಟ್ರಾನ್ಸ್ಫರ್ ಆಗ್ತೀವಿ ನಾವು? ಟು ದ ಇಮೇಜ್ ಆಫ್ ಜೀಸಸ್ ಕ್ರೈಸ್ಟ್. ರೋಮಾಪುರ 8:29 ಅದನ್ನು ಸ್ಪಷ್ಟೀಕರಿಸ್ತದೆ. ನಾವೆಲ್ಲರೂ ಕ್ರಿಸ್ತನ ಸ್ವರೂಪವನ್ನು ಧರಿಸಿಕೊಳ್ಳುತ್ತೇವೆ. ವಿ ಆಲ್ ಲುಕ್ ಲೈಕ್ ಜೀಸಸ್ ಕ್ರೈಸ್ಟ್. ಯೇಸುನಾಗಿ ನಾವಿರ್ತೇವೆ. ದ ವರ್ಡ್ ಆಫ್ ಕ್ರೈಸ್ಟ್ ದ ಓನ್ಲಿ ಬ್ರಿಂಗ್ಸ್ ಹೋಪ್. ನನ್ನ ಪ್ರಿಯ ಸಹೋದರ ಸಹೋದರಿ, ಇವತ್ತು ಆ ಸ್ವರ ನಾವು ಕೇಳಿಸ್ಕೊಳ್ಬೇಕಲ್ವಾ? ಲಾಜರನ ಎದ್ದು ಬಾ, ಎದ್ದು ಬಾ. ಒಬ್ಬ ಕ್ರಿಟಿಕ್ ಇಂಗ್ಲೆಂಡ್ ದೇಶದಲ್ಲಿ ಹೀಗೆ, ಯೇಸು ಸ್ವಾಮಿ ಲಾಜರನನ್ನು ಎಬ್ಬಿಸಲಿಲ್ಲ, ಅದೆಲ್ಲ ಬರೀ ಸುಳ್ಳು, ಲಾಜರನ ಸಮಾಧಿ ಒಳಗೆ ಕೂರಿಸಿ ಆತನು ಲಾಜರನೇ ಎದ್ದು ಬಾ ಅಂದ. ಆಗ ಲಾಜರನೇ ಎದ್ದು ಬಂದ. ಆತನು ಎದ್ದು ಬಾ ಅಂತ ಹೇಳಿದರೆ ಲಾಜರನಿಗೆ ಗೊತ್ತಾಗ್ತಿರ್ಲಿಲ್ಲ. ಹೆಸರು ಹೇಳಿ ಮುಂಚೆನೆ ಹೇಳಿಕೊಟ್ಟು ಅವನು ಎಬ್ಬಿಸ್ತಾ ಅಂಬುದಾಗಿ ಒಂದು ದೊಡ್ಡ ಇದು ಕ್ರಿಟಿಕ್ ಎಲ್ಲರನ್ನೂ ಸೋಲಿಸಿಬಿಟ್ಟ. ಯಾರು ಕೂಡ ಉತ್ತರ ಕೊಡೋಕ್ಕಾಗಲಿಲ್ಲ. ಹೇಳಿದ್ರು, ಯಾಕೆ ಹೇಳ್ರಿ ಲಾಜರನೇ ಅಂತ ಕರೆದ, ಹಾಗಾದರೆ ಬೇರೆ ಹೆಸರು ಹೇಳ್ಬೋದಾಗಿತ್ತಲ್ಲ ಅಂತ. ಯಾರು ಸಹ ಉತ್ತರ ಕೊಡೋಕ್ಕಾಗಲಿಲ್ಲ. ಬಟ್ ದೇರ್ ಇಸ್ ಒನ್ ಪರ್ಸನ್ ಸಿಟ್ಟಿಂಗ್ ಇನ್ ದ ಲಾಸ್ಟ್ ಬೆಂಚ್, ಎ ಪೇಲ್ ಪರ್ಸನ್, ತೆಳ್ಳಗಿರೋ ವ್ಯಕ್ತಿ. ಎ ರೋಸ್ ಅಪ್. ಅವ್ನು ನಿಂತ್ಕೊಂಡು ಹೇಳಿದ್ರು, ಸರ್ ಕ್ಯಾನ್ ಐ ಗಿವ್ ಆನ್ಸರ್? ನಾನು ಉತ್ತರ ಕೊಡಲ? ಎಸ್. ಅವ್ರು ಹೇಳುತ್ತೆ, ಯೇಸು ಸ್ವಾಮಿ ಲಾಜರನಿಗೆ ಹೆಸರು ಹೇಳಿ ಲಾಜರನೇ ಎದ್ದು ಬಾ ಅಂತ ಯಾಕೆ ಹೇಳ್ದ ಅಂದರೆ, ಒಂದು ವೇಳೆ ಯೇಸು ಸ್ವಾಮಿ ಎದ್ದು ಬಾ ಅಂತ ಹೇಳಿದ್ರೆ ಬೇತಾನದಲ್ಲಿ ಸತ್ತವರೆಲ್ಲರೂ ಎದ್ದು ಬರ್ತಾ ಇದ್ರು. ಅದು ಬೇಡವೆಂದು ಹೇಳಿ ಲಾಜರನೇ ಮಾತ್ರ ಬಾ ಅಂತ ಕರೆದ ಅಂತ. ಯಾರ್ಯಾರು ಇವತ್ತು ಟೀಕೆ ಮಾಡ್ತಾರೆ, ಅವ್ರು ಯಾರ ಟೀಕೆ ನಿಲ್ಲುವುದಿಲ್ಲ ಪ್ರಿಯರೇ. ಯೇಸು ಕ್ರಿಸ್ತನು ಎದ್ದು ಬಂದಿಲ್ಲ ಅಂತ ಹೇಳುವುದನ್ನ ಪ್ರಸಂಗ ಹುರಲಿಲ್ಲ. ಆತನು ಎದ್ದು ಬಂದೇ ಇದ್ದಾನೆ. ಈಸ್ ಎ ರಿಸರೆಕ್ಟೆಡ್ ಕ್ರೈಸ್ಟ್. ರಿಸರೆಕ್ಟೆಡ್ ಕ್ರೈಸ್ಟ್ ನಮಗೊಂದು ಹೋಪ್ ಕೊಟ್ಟಿದ್ದಾನೆ. ಸಾವಿಗೆ ನಾವು ಯಾರು ಹೆದರೋರಲ್ಲ ಪ್ರಿಯರೇ. ನೋ ನೋ ಡೆತ್ ಕ್ಯಾನ್ ಬ್ರಿಂಗ್ಸ್ ಫಿಯರ್. ನೋ. ಸಾಯುಗಳಿಗೆ ಬರುವಾಗ, ಮರಣಗಳಿಗೆ ಬರುವಾಗ ನಾವು ಸಂತೋಷದಿಂದ ಹೇಳ್ತೇವೆ, ಓ ನಾನು ಕ್ರಿಸ್ತನ ಬಳಿಗೆ ಹೋಗ್ತಾ ಇದ್ದೇನೆ. ಸಾವಿನ ಗಳಿಗೆ ಕಡೆಯ ಸಂದರ್ಭದಲ್ಲಿ ಸ್ಟೇಫನು ಹೇಳಿದ ಮಾತೇನು? ತಂದೆ ಯೇಸುವೆ, ನನ್ನ ಆತ್ಮನನ್ನು ಸೇರಿಸ್ಕೋ, ನನ್ನ ಆತ್ಮನನ್ನು ಸೇರಿಸ್ಕೋ. ವಾಟ್ ಎ ಹೋಪ್, ವಾಟ್ ಎ ಹೋಪ್, ವಾಟ್ ಎ ಹೋಪ್. 11ನೇ ಅಧ್ಯಾಯ ನೀವು ಇಬ್ರಿಯ ಗ್ರಂಥದಲ್ಲಿ ಶ್ರೇಷ್ಠ ಪುನರುತ್ಥಾನ ಹೊಂದುವುದಕ್ಕೋಸ್ಕರ ಮುರಿಸಿಕೊಂಡು ಸತ್ತರು ಅಂತ ನೋಡ್ತೇವೆ. ಆ ಪುನರುತ್ಥಾನ ಹೊಂದಲಿಕ್ಕೋಸ್ಕರ ಮರಣವನ್ನು ಅಪೇಕ್ಷಿಸ, ಬಾ ಕಿಲ್ ಮಾಡು, ನಾನು ಬೇಗ ಯೇಸುವಿನ ಬಳಿಗೆ ಹೋಗ್ತೇನೆ. ದೇ ವಾಂಟ್ ಟು ಗೆಟ್ ರಿಸರೆಕ್ಟೆಡ್. ವಾಟ್ ಎ ಹೋಪ್, ವಾಟ್ ಎ ಹೋಪ್. ಸಭೆಗೆ ದೇವರು ನಿರೀಕ್ಷೆಯನ್ನು ಕೊಟ್ಟಿದ್ದಾನೆ. ಶಿಷ್ಯರಿಗೆ ದೂತರು ಹೇಳ್ತಾರೆ, ಯಾರು ಹುಡುಕ್ತಾ ಇದ್ದೀರಿ? ಸ್ತ್ರೀಯರು ಕೇಳ್ತಾರೆ, ಯಾರು ಹುಡುಕ್ತಾ ಇದ್ದೀರಿ? ಸತ್ತವರೊಳಗೆ ಬದುಕಿರನ್ನು ಹುಡುಕ್ತಾ ಇದ್ದೀರಾ? ಅದನ್ನ ಇಲ್ಲಿ ಇಲ್ಲ, ಅದನ್ನು ಎದ್ದಿದ್ದಾನೆ, ಎದ್ದಿದ್ದಾನೆ, ನಮ್ಮ ಸಂಗಡ ಇದ್ದಾನೆ, ನಮ್ಮ ಜೊತೆಯಲ್ಲಿ ಇದ್ದಾನೆ. ನೀವೆಲ್ಲಿ ಹೋದ್ರೂ ನಿಮ್ಮ ಸಂಗಡ ಬರ್ತಾನೆ. ಅದನ್ನು ಜೀವಿಸುವವನು. ದೇವರಿಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪುನರುತ್ಥಾನದೇಸು ಅಪಜಯಗೊಳಿಸನು. ಪುನರುತ್ಥಾನದೇಸು ಅಪಜಯಗೊಳಿಸನು, 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 ಅಪಜಯಗೊಳಿಸನು. ನಮ್ಮ ಬಹಳವಾಗಿ ಪ್ರೀತಿಸುವಂತ ದೇವರೇ, ಮರಣವನ್ನು ಜಯಿಸಿ ಎದ್ದು ಬಂದ ಕ್ರಿಸ್ತನೇ, ಮರಣಕ್ಕೆ ಕೊನೆ ಹಾಡಿದ ಕ್ರಿಸ್ತನೇ, ಮರಣವನ್ನು ಸೋಲಿಸಿದ ಕ್ರಿಸ್ತನೇ, ಪುನರುತ್ಥಾನದಲ್ಲಿ ಪ್ರಥಮ ಫಲವಾದ ಕ್ರಿಸ್ತನೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ. ನಿರೀಕ್ಷೆ ಇಲ್ಲದ ನಮಗೆ ನಿರೀಕ್ಷೆಯನ್ನು ಕೊಟ್ಟಿ, ಪಾತಾಳದಲ್ಲಿ ಬಂದಿಯಾಗಿದ್ದವರಿಗೆ ಬಿಡುಗಡೆಯನ್ನು ಕೊಟ್ಟಿ ಸ್ವಾಮಿ. ಸ್ವರ್ಗ ಮತ್ಯ ಪಾತಾಳದವರೆಲ್ಲರೂ ನೀನೇ ಮುಂದೆ ಅಡ್ಡ ಬಿದ್ದು ನೀನೇ ದೇವರಿಂದ ಆರಾಧಿಸುವ ದಿನವನ್ನು ಕೊಟ್ಟಿ, ನಿನ್ನ ಜೀವಿತಕ್ಕಾಗಿ, ನಿನ್ನ ಜಯಕ್ಕಾಗಿ,
ನಿನಗೆ ಕೋಟಿ ಕೋಟಿ ಸ್ತೋತ್ರ. ಈ ಪುನರುತ್ಥಾನ ಹಬ್ಬದಂದು ಸಂತೋಷ ಪಡ್ತೇವೆ, ಉಲ್ಲಾಸ ಪಡ್ತೇವೆ. ಇವತ್ತು ನಿನ್ನ ಸಮಾಧಿಯಲ್ಲಿ ಯಾರಿಲ್ಲ. ಇಟ್ ಈಸ್ ಎಂಟಿ ಟೂಮ್, ನೋಬಡಿ ಈಸ್ ದೇರ್. ನಮ್ಮ ಸಂಗಡ ಇರೋದಕ್ಕಾಗಿ ಸ್ತೋತ್ರ. ಸಮಾಧಿಗೆ ಜಯ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಸ್ತುತಿಗರ ಮಾರಣಿಗುಂಟಾಗಲಿ. ಯೇಸು ನಾಮದಲ್ಲಿ ಬೇಡಿದ ನಮ್ಮ ತಂದೆಯೇ, ಆಮೆನ್. ನಾವು ಕೊನೆಯದಾಗಿ ಕನ್ನಡ ಸಂಗೀತದಲ್ಲಿ 101ನೆಯ ಸಂಗೀತವನ್ನು ಹಾಡೋಣ. ಕನ್ನಡ ಸಂಗೀತದಲ್ಲಿ 101. ಇಂದು ಏಸು ಎದ್ದನು ಹಲ್ಲೆಲೂಯ, ಜಯ ಕ್ರಿಸ್ತಗಾಯಿತು ಹಲ್ಲೆಲೂಯ, ಪಾಪಿಯಂ ವಿಮೋಚಿಸ ಹಲ್ಲೆಲೂಯ, ಕ್ರೂಜೆ ಸಾವ ತಾಳಿದ ಹಲ್ಲೆಲೂಯ. 101ನೇ ಕನ್ನಡ ಸಂಗೀತದ ಎಲ್ಲ 3 ಚರಣಗಳನ್ನು ನಾವು ಒಟ್ಟಾಗಿ ಹಾಡೋಣ. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ಈ ಪುನರುತ್ಥಾನದ ಪ್ರಥಮ ಆರಾಧನೆಯಲ್ಲಿ ಸುಂದರವಾಗಿ ನಾವು ದೇವರನ್ನು ಮಹಿಮೆ ಪಡಿಸುವಂತೆ ಆರಾಧನೆಯಲ್ಲಿ ನಮಗೆ ಸಹಾಯ ನೀಡಿದ ಎಲ್ಲ ಬ್ಯಾಂಡ್ನ ಸದಸ್ಯರಿಗೆ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಾನು ವಂದನೆಯನ್ನು ಉಪಕಾರಗಳನ್ನು ಸಲ್ಲಿಸುವಂಥವನಾಗಿದ್ದೇನೆ. ದೇವರು ನಿಮ್ಮನ್ನು, ನಿಮ್ಮ ಸೇವೆಯನ್ನು ಹೇರಳವಾಗಿ ಆಶೀರ್ವದಿಸಲಿ.
ನಾವೆಲ್ಲರೂ ಕರ್ತನು ಕಲಿಸಿದ ಪ್ರಾರ್ಥನೆಯನ್ನು ಒಮ್ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿನ್ನವೇ. ಆಮೇಲೆ ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮನ್ನು ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ಸ್ಥಿರಪಡಿಸಿ ಬಲಪಡಿಸಿ ನೆಲೆಗೊಳಿಸುವನು. ಆತನಿಗೆ ಮಹಿಮೆಯೂ ಆಧಿಪತ್ಯವೂ ಯುಗ ಯುಗಾಂತರಗಳಲ್ಲಿಯೂ ಇರಲಿ. ಆಮೇಲೆ